ನಮ್ಮ ಅಕ್ಕನ ಮದ್ವೆ ಆಗೋದೈತಿ. ಸೊ ಗೋರ್ಮಾಟಿ ಬಂಜಾರ ಅಂತೀವಲ್ಲ, ಅದ್ರೊಳಗಡೆ ಯಾವ ತರ ಮದ್ವೆ ಆಗ್ತಿತ್ತಂತ ನಾನ್ ನಿಮಗ್ ತೋರಿಸ್ತೀನಂತ. ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ. ನಮ್ ಕಡೆ ನಾವೆಲ್ಲಾರು ಕೂಡಿ ಸಂತಿ ಮಾಡ್ಲಿಕ್ಕೆ ಹೋಗ್ತಿವಿ, ಮದ್ವಿ ಸಂತಿ. ಮದ್ವಿನಾಗ ಏನೇನ್ ತಗೋಬೇಕು ಏನೇನಿಲ್ಲ ಅನ್ನೋದು ಇಲ್ಲಿ ಕೂತಿ ಡಿಸ್ಕಷನ್ ಮಾಡ್ತಾರ. ಅಂದ್ರೆ ಆಲ್ರೆಡಿ ಡಿಸ್ಕಷನ್ ಆಗ್ಬಿಟ್ಟಿರ್ತೈತಿ ಮನಿ ಒಳಗಡೆ. ಇಲ್ಲಿ ಆಫಿಷಿಯಲಿ ಅಂತ ಹೇಳ್ಬೋದು, ಹುಡ್ಗ ಹುಡುಗಿ ಮನಿ ಕಡೆದವ್ರು ಕೂಡಿ ಎಲ್ಲಾರು ಬಂದು ಪೂಜೆ ಮಾಡ್ತಾರೆ. ಬಿಸಿಲಂದ್ರೂ ಬಿಜಾಪುರ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಯಾವ ತರ ಟೆಂಪರೇಚರ್ ಹೈ ಐತಂತ. ಸ್ವಲ್ಪ ಸಂಪ್ರದಾಯ ಪದ್ಧತಿಗಳನ್ನ ಪಾಲಿಸ್ಲಿಕ್ಕತ್ತಾರ. ಇಲ್ಲಿ ಇವತ್ತು ಬಹಳ ಜನ ನಮ್ ಹಂಗೇನೆ ಮದ್ವಿ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಬಂದಿದ್ರು. ಎಲ್ಲಾ ರಿಲೇಟಿವ್ಸ್ ಬಂದಿರ್ತಾರ. ಈ ತರ ಅವ್ರಿಗೆ ಕಾಯಿ ಕೊಡ್ತಾರ, ಹಣ್ಣನ್ನು ಕೊಡ್ತಾರ. ಅದಾದ್ಮೇಲೆ ಪೂಜಾರಿ ಇದೆಲ್ಲ ದೇವ್ರ ಗುಡಿ ಒಳಗಡೆ ಕರ್ಕೊಂಡು ಹೋಗಿ ನವ ದಂಪತಿಗಳಿಗೆ ಪೂಜೆ ಮಾಡಿಸ್ತಾರ, ಅವ್ರಿಗೆ ಆಶೀರ್ವಾದ ಮಾಡ್ತಾರ. ಇವತ್ತಿಲ್ಲಿ ಪೂಜೆ ಮಾಡ್ಲಿಕ್ಕಂತ ಬಹಳಷ್ಟು ನವ ದಂಪತಿಗಳು ಬಂದಿದ್ರು. ಎಲ್ಲಾರು ಖುಷಿ ಖುಷಿಯಿಂದ ಪೂಜೆಯನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೋಡ್ರಿ ಎಷ್ಟು ಜನ ಇದಾರಂತ. ಫುಲ್ ಮದ್ವಿನೇ ಅನ್ಕೋಬಹುದು ನೀವು. ಫುಲ್ ವ್ಲಾಗ್ ನಾನು ನಂದು ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್ ಒಳಗಡೆ ಹಾಕಿರ್ತೀವಿ, ನೀವು ಚೆಕ್ ಮಾಡ್ರಿ. ಹಾಡೊಳಗಡೆನೆ ಎಲ್ಲಾ ಸನ್ನಿವೇಶಗಳನ್ನ ಹೇಳ್ಬಿಡ್ತಾರೆ. ಬೀಗ್ರ ಬುತ್ತಿಯನ್ನ ಕೊಡ್ತಾರ. ಗಂಡು ಮತ್ತೆ ಹೆಣ್ಣಿನವ್ರ ಕಡೆ ಇಬ್ರು ಅಡಿಗೆ ಮಾಡ್ಕೊಂಡ್ ಬಂದಿರ್ತಾರ. ಶಿಸ್ತಾಗಿ ಎಲ್ಲಾರು ಕೂತ ಮಸ್ತಾಗಿ ಊಟ ಮಾಡೋದ. ಊಟ ಮಾಡ್ಬಿಟ್ಟು ನಾವು ನಮ್ಮ ಮದ್ವಿ ಸಂತಿಗೆ ಹೋಗೋದ. ಅರ್ಧ ಜನ ಮನಿಗ್ ಹೋಗ್ಬಿಡ್ತಾರ, ಅರ್ಧ ಜನ ನಾವು ಸಂತಿ ಮಾಡ್ಲಿಕ್ಕೆ ಹೊಂಟಿವಿ. ಇವತ್ತ ನಾವು ಗೋಲ್ಡ್ ಶಾಪ್ ಅನ್ನ ಮಾಡ್ಲಿಕ್ಕತ್ತೀವಿ. ಗೋಲ್ಡ್ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ನಮ್ಮ ಭಾರತೀಯರು ಯಾರನ್ನು ಗೋಲ್ಡ್ ತಗೊಳ್ಳೋದನ್ನ ಒಟ್ಟ ಬಿಡೋದೇ ಇಲ್ಲ. ಆದ್ರೂ ಗೋಲ್ಡ್ ಪ್ರೈಸ್ ಕಮ್ಮಿ ಆದ್ರೆ ಎಷ್ಟು ಚಲೋ ಆಗತ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ ಸಂತಿ ಹಂಗೆ ನಡಿಲಿಕ್ಕತ್ತಿದ್ದ ನಾನ್ ಕ್ವಿಕ್ ಆಗಿ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ ಬಸ್ ಹತ್ಕೊಂಡು ಹೋಗೇ ಬಿಟ್ಟೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅನ್ನೋದನ್ನ ನೋಡ್ಲಿಕ್ಕೆ ನನಗೆ ಫಾಲೋ ಮಾಡೋದ್ ನೆನಪು ಹರಬೇಡ್ರಿ. ನಮಸ್ಕಾರ ಎಲ್ಲರಿಗೂ.